ಉತ್ತರ ಕರ್ನಾಟಕದ ಕಬ್ಬು ಬೆಳೆಗಾರರು ಬೆಳಗಾವಿಯನ್ನ ಕೊಲ್ಲಾಪುರ ಭಾಗವನ್ನ ಕೇಂದ್ರವಾಗಿರಿಸಿಕೊಂಡು 3,500 ಪ್ರತಿ ಟನ್ಗೆ ಬೆಲೆಯನ್ನು ಕೊಡಬೇಕು ಅನ್ನುವಂತಹ ಬೇಡಿಕೆಯನ್ನು ಇಟ್ಕೊಂಡು ನಡೆಸ್ತಾ ಇರುವಂಥ ಹೋರಾಟಕ್ಕೆ ಇವತ್ತು ಶ್ರೀಶೈಲ ಜಗದ್ಗುರುಗಳವರು ಬೆಂಬಲವನ್ನು ವ್ಯಕ್ತ ಮಾಡ್ತಾ ಇದ್ದಾರೆ. ರೈತರ ಈ ಬೇಡಿಕೆ ನ್ಯಾಯಸಮ್ಮತವಾಗಿರುವಂತಹ ಬೇಡಿಕೆ ಇದೆ. ಇವತ್ತು ಕೇವಲ ಕಬ್ಬು ಮತ್ತು ಸಕ್ಕರೆಯ ಬೆಲೆ ಈ ಎರಡನ್ನು ದೃಷ್ಟಿಕೋನದಲ್ಲಿ ಇರಿಸಿಕೊಂಡು ಕೊಡಲಿಕ್ಕೆ ನಿರ್ಣಯ ಮಾಡೋದಾದ್ರೆ ಮಾಲಕರಿಗೆ ತೊಂದರೆ ಆಗಬಹುದು. ಆದರೆ ಬಾಯ್ ಪ್ರೊಡಕ್ಷನ್ನಿಂದ ಬರುವಂಥ ಆದಾಯವನ್ನು ಜೊತೆಗೆ ಸರ್ಕಾರ ತೆಗೆದುಕೊಳ್ಳುವಂಥ ಟ್ಯಾಕ್ಸನ್ನು ಅದು ಸರ್ಕಾರ ಕೈ ಬಿಟ್ಟಾಗ ಈ ಬೆಲೆಯನ್ನು ಕೊಡಲಿಕ್ಕೆ ಖಂಡಿತವಾಗಲೂ ಕೂಡ ಸಾಧ್ಯ ಇದೆ. ಅದಕ್ಕೆ ಸರ್ಕಾರ ತಾನು ತೆಗೆದುಕೊಳ್ಳುವಂಥ ಟ್ಯಾಕ್ಸನ್ನು ವಿನಾಯಿತಿಗೊಳಿಸಿ ಕಾರ್ಖಾನೆ ಮಾಲೀಕರು ಬಾಯ್ ಪ್ರೊಡಕ್ಟ್ಸ್ನಿಂದ ಬರುವಂಥ ಆದಾಯವನ್ನು ಕೂಡ ಜೋಡಿಸಿಕೊಂಡು ರೈತರ ಈ ಬೇಡಿಕೆಯನ್ನು ಈಡೇರಿಸಲಿಕ್ಕೆ ಮುಂದಾಗಬೇಕು ಅನ್ನುವಂಥ ಕರೆಯನ್ನು ನಾವು ಕೊಡಲಿಕ್ಕೆ ಬಯಸ್ತೀವಿ. ಇವತ್ತು ರೈತರು ಉಳಿಬೇಕು, ಕಾರ್ಖಾನೆಗಳು ಉಳಿಬೇಕು. ಕಾರ್ಖಾನೆಯನ್ನು ಉಳಿಸಬೇಕಾಗಿರುವಂಥ ಜವಾಬ್ದಾರಿ ರೈತರ ಮೇಲಿದೆ, ರೈತರನ್ನು ಉಳಿಸಬೇಕಾಗಿರುವಂಥ ಜವಾಬ್ದಾರಿ ಕಾರ್ಖಾನೆ ಮೇಲಿದೆ. ಅವರಿಬ್ಬರು ಕೂಡಿಕೊಂಡು ಪರಸ್ಪರ ಸೌಹಾರ್ದಯುತವಾಗಿ ಚರ್ಚೆಯನ್ನು ಮಾಡಿ ಒಂದು ಯೋಗ್ಯ ನಿರ್ಣಯಕ್ಕೆ ಬರಬೇಕು ಅನ್ನುವಂಥ ಕರೆಯನ್ನು ಕೂಡ ನಾವು ಕೊಡಲಿಕ್ಕೆ ಬಯಸ್ತೇವೆ. ಎಲ್ಲಕ್ಕಿಂತಲೂ ಮಿಗಿಲಾಗಿ ಸರ್ಕಾರ ವಿಧಿಸುವಂಥ ಟ್ಯಾಕ್ಸನ್ನು ವಿನಾಯಿತಿಗೊಳಿಸಿ ರೈತರಿಗೆ ಒಂದು ಅವಕಾಶವನ್ನು ಕಲ್ಪಿಸಿಕೊಡಬೇಕು ಅಂತ ನಾವು ಸರ್ಕಾರಕ್ಕೆ ಹೇಳಲಿಕ್ಕೆ ಬಯಸ್ತೇವೆ.